ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ ಕೆರಿಯರ್ಸ್.in ನಲ್ಲಿ ಪ್ರಕಟ ಆದ ಒಂದು ಮುಖ್ಯ ಅಧಿಸೂಚನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂದರೆ IBPS ಇದೆಯಲ್ಲ, ಅವರು 2025ಕ್ಕೆ ಗ್ರಾಹಕ ಸೇವಾ ಸಹವರ್ತಿಗಳ ನೇಮಕಾತಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲಿಗೆ ನನ್ನ ಗಮನ ಸೆಳೆದಿದ್ದು ಅಂದರೆ ಆ ಹುದ್ದೆಗಳ ಸಂಖ್ಯೆ ಬರೋಬ್ಬರಿ 10,277 ಹುದ್ದೆಗಳು. ಹೌದು 10,277. ಇದು ಅಖಿಲ ಭಾರತ ಮಟ್ಟದಲ್ಲಿ ಅನ್ನೋದು ಗಮನಿಸಬೇಕು. IBPS ಬಗ್ಗೆ ನಮಗೆ ಗೊತ್ತೇ ಇದೆ, ಇದು ಬ್ಯಾಂಕುಗಳಿಗೆಲ್ಲ ನೇಮಕಾತಿ ಮಾಡೋ ಸಂಸ್ಥೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹುದ್ದೆಗಳು ಬಂದಿರೋದು, ಇದರ ಮಹತ್ವ ಏನು? ಖಂಡಿತ ಇದೊಂದು ದೊಡ್ಡ ಬೆಳವಣಿಗೆನೇ ಸರಿ. ಬಹುಶಃ ಬ್ಯಾಂಕುಗಳ ವಿಸ್ತರಣೆ ಅಥವಾ ನಿವೃತ್ತಿಗಳಿಂದ ಖಾಲಿಯಾದ ಸ್ಥಾನಗಳ ಭರ್ತಿ ಇರಬಹುದು. ಸರಿ, ಈ ಹುದ್ದೆಗಳಿಗೆ ಸಂಬಳದ ವಿಷಯ ಅದು ಹೇಗೆ? ಸಂಬಳ ಶ್ರೇಣಿ ಕೂಡ ಚೆನ್ನಾಗಿದೆ. ಸುಮಾರು ತಿಂಗಳಿಗೆ 24,050 ರೂಪಾಯಿಂದ ಶುರುವಾಗಿ ಅನುಭವದ ಮೇಲೆ 64,480 ರೂಪಾಯಿವರೆಗೂ ಹೋಗಬಹುದು ಅಂತ ಹೇಳಿದ್ದಾರೆ. ಅದು ಒಳ್ಳೆಯದೇ. ಖಂಡಿತ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ರಾಜ್ಯವಾರು ಹಂಚಿಕೆ. ಹೌದು, ಅದರ ಬಗ್ಗೆ ಹೇಳಿ. ಕರ್ನಾಟಕಕ್ಕೆ ಎಷ್ಟು? ಕರ್ನಾಟಕಕ್ಕೆ ಬರೋಬ್ಬರಿ 1170 ಹುದ್ದೆಗಳಿವೆ. ಇದು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಬಹಳ ಹೆಚ್ಚು. 1170. ವಾವ್. ಹೌದು. ಉತ್ತರ ಪ್ರದೇಶದಲ್ಲಿ 1315 ಇದೆ, ಅದು ಫಸ್ಟ್. ಆಮೇಲೆ ಮಹಾರಾಷ್ಟ್ರ 1117, ಆಮೇಲೆ ನಮ್ಮ ಕರ್ನಾಟಕ 1170. ತಮಿಳುನಾಡಲ್ಲಿ 894 ಇದೆ. ಹಾಗಾದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದು ಒಂದು ಒಳ್ಳೆ ಅವಕಾಶ ಅಲ್ವಾ? ಖಂಡಿತವಾಗಿಯೂ. ಅದರಲ್ಲೂ ಕರ್ನಾಟಕದಲ್ಲಿ ಕೆನರಾ ಬ್ಯಾಂಕ್ 675 ಹುದ್ದೆಗಳನ್ನು ಮತ್ತು ಬ್ಯಾಂಕ್ ಆಫ್ ಬರೋಡಾ 253 ಹುದ್ದೆಗಳನ್ನು ವರದಿ ಮಾಡಿದೆ. ಇವು ಮೇಜರ್ ಶೇರ್. ಸರಿ, ಈಗ ಯಾರು ಅರ್ಜಿ ಸಲ್ಲಿಸಬಹುದು? ಅಂದ್ರೆ ಶೈಕ್ಷಣಿಕ ಅರ್ಹತೆ, ವಯಸ್ಸು, ಇದರ ಬಗ್ಗೆ ಏನು ಹೇಳುತ್ತೆ ನೋಟಿಫಿಕೇಶನ್? ಮುಖ್ಯವಾಗಿ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಅಂದ್ರೆ ಪದವಿ ಪಡೆದಿರಬೇಕು. ಓಕೆ, ಎನಿ ಡಿಗ್ರಿ? ಹೌದು, ಎನಿ ಡಿಗ್ರಿ. ಇನ್ನು ವಯಸ್ಸಿನ ವಿಷಯಕ್ಕೆ ಬಂದ್ರೆ ಆಗಸ್ಟ್ 1, 2025ಕ್ಕೆ ಕನಿಷ್ಠ 20 ವರ್ಷ ಆಗಿರಬೇಕು, ಗರಿಷ್ಠ 28 ವರ್ಷ ಮೀರಿರಬಾರ್ದು. 20ರಿಂದ 28. ಸರಿ, ಏನಾದರೂ ವಯೋಮಿತಿ ಸಡಿಲಿಕೆ ಇದೆಯಾ? ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇದೆ. ಆಮೇಲೆ PWD ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳ ತನಕ ಸಡಿಲಿಕೆ ಉಂಟು. ESM, DSM ಅಂದ್ರೆ ಮಾಜಿ ಸೈನಿಕರಿಗೂ ನಿಯಮಗಳ ಪ್ರಕಾರ ಸಡಿಲಿಕೆಗರು ಸಿಗುತ್ತೆ. ಓಕೆ, ಸರಿ, ಪದವಿ ಮುಖ್ಯ ಅಂತ ಗೊತ್ತಾಯ್ತು. ಆದ್ರೆ ಈಗಿನ ಕಾಲದಲ್ಲಿ ಈ ಗ್ರಾಹಕ ಸೇವಾ ಸಹವರ್ತಿ ಕೆಲ್ಸಕ್ಕೆ ಬರೀ ಡಿಗ್ರಿ ಇದ್ರೆ ಸಾಕಾಗುತ್ತಾ ಅಥವಾ ಬೇರೇನಾದ್ರೂ ಕೌಶಲ್ಯಗಳು ಬೇಕಾಗುತ್ತಾ? ಹೌದು, ಅದು ಒಳ್ಳೆ ಪಾಯಿಂಟ್. ನೋಡಿ, ಆಯ್ಕೆ ಪ್ರಕ್ರಿಯೆನೇ ಅದನ್ನೇ ಹೇಳುತ್ತೆ. ಹೀಗೆ ಆಯ್ಕೆ ಪ್ರಕ್ರಿಯೆ ಒಂದೇ ಹಂತದಲ್ಲಿಲ್ಲ. ಮೊದಲು ಪ್ರಿಲಿಮಿನರಿ ಪರೀಕ್ಷೆ ಅಂದ್ರೆ ಪ್ರಾಥಮಿಕ ಪರೀಕ್ಷೆ, ಆಮೇಲೆ ಮೇನ್ಸ್ ಅಂದ್ರೆ ಮುಖ್ಯ ಪರೀಕ್ಷೆ. ಇದರಲ್ಲಿ ಪಾಸ್ ಆದೋರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಟೆಸ್ಟ್ ಮತ್ತು ಬಹುಶಃ ಒಂದು ಸಂದರ್ಶನ ಕೂಡ ಇರಬಹುದು. ಸಂದರ್ಶನ ಕೂಡನಾ? ಹೌದು. ಅಧಿಸೂಚನೆಯಲ್ಲಿ ಸಂದರ್ಶನ ಅಂತೆ ಸ್ಪಷ್ಟವಾಗಿಲ್ಲ, ಆದ್ರೆ ಬ್ಯಾಂಕ್ನ ವಿವೇಚನೆಗೆ ಬಿಟ್ಟಿದ್ದು ಅಂತ ಇರಬಹುದು. ಅದೇ ಪರೀಕ್ಷೆಗಳೇ ಮುಖ್ಯ. ಇದು ಕೇವಲ ನಿಮ್ಮ ಓದಿನ ಜ್ಞಾನವನ್ನು ಮಾತ್ರ ಅಳೆಯಲ್ಲ. ಪ್ರಿಲಿಮ್ಸ್ನಲ್ಲಿ ಸ್ಪೀಡ್ ಮತ್ತು ಅಕ್ಯುರಸಿ ಬೇಕು. ಮೇನ್ಸ್ನಲ್ಲಿ ಆಳಮಾಟ ತಿಳುವಳಿಕೆ, ರೀಸನಿಂಗ್ ಎಬಿಲಿಟಿ ಮುಖ್ಯ ಆಗುತ್ತೆ. ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಮುಖ್ಯ ಅಲ್ವಾ? ಗ್ರಾಹಕರ ಜೊತೆ ಮಾತಾಡಬೇಕಲ್ಲ? ಖಂಡಿತ. ಗ್ರಾಹಕ ಸೇವಾ ಸಹವರ್ತಿ ಅಂದ್ರೆ ಬ್ಯಾಂಕ್ನ ಫ್ರಂಟ್ ಪೇಸ್ ಇದ್ದ ಹಾಗೆ. ತಾಳ್ಮೆ, ಸಂವಹನ ಕೌಶಲ್ಯ, ಸಮಸ್ಯೆ ಬಗೆಹರಿಸುವ ಚಾಕಚಕ್ಯತೆ ಇದೆಲ್ಲ ಬೇಕೇ ಬೇಕು. ಸರಿ, ಅರ್ಜಿ ಶುಲ್ಕದ ಬಗ್ಗೆ ಹೇಳಿ. ಅರ್ಜಿ ಶುಲ್ಕ SC, ST, PWBD, ESM, SCM ಅಭ್ಯರ್ಥಿಗಳಿಗೆ ರೂ. 175 ಇದೆ. ಓಕೆ. ಬೇರೆಲ್ಲ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್, OBC, EWS ಇವರಿಗೆಲ್ಲ ರೂ. 850 ಆಗತ್ತೆ. ಇದನ್ನ ಆನ್ಲೈನ್ನಲ್ಲೇ ಕಟ್ಟಬೇಕು. ಸರಿ, 850 ರೂಪಾಯಿ. ಓಕೆ. ಈಗ ಪ್ರಮುಖ ದಿನಾಂಕಗಳು ಯಾವಾಗ ಅಪ್ಲೈ ಮಾಡಬೇಕು? ಪರೀಕ್ಷೆ ಯಾವಾಗ? ದಿನಾಂಕಗಳು ತುಂಬಾ ಮುಖ್ಯ. ನೋಡಿ, ಆನ್ಲೈನ್ ಅರ್ಜಿ ಆಗಸ್ಟ್ 1, 2025ಗೆ ಶುರುವಾಗತ್ತೆ. ಆಗಸ್ಟ್ 1ಗೆ? ಹೌದು. ಕೊನೆಯ ದಿನಾಂಕ ಆಗಸ್ಟ್ 21, 2025. ಶುಲ್ಕ ಕಟ್ಟೋಕು ಅದೇ ಲಾಸ್ಟ್ ಡೇಟ್. ಸರಿ, ಅಂದ್ರೆ ಸುಮಾರು 20 ದಿನ ಟೈಮ್ ಇರುತ್ತೆ. ಹೌದು. ಆಮೇಲೆ ಪ್ರಾಥಮಿಕ ಪರೀಕ್ಷೆ ಅಕ್ಟೋಬರ್ 2025ರಲ್ಲಿ ನಡೆಯುವ ಸಾಧ್ಯತೆ ಇದೆ. ಮುಖ್ಯ ಪರೀಕ್ಷೆ ನವೆಂಬರ್ 2025ರಲ್ಲಿ. ಅಕ್ಟೋಬರ್, ನವೆಂಬರ್. ಕೊನೆಗೆ ತಾತ್ಕಾಲಿಕವಾಗಿ ಹುದ್ದೆ ಹಂಚಿಕೆ ಅಂದ್ರೆ ಪ್ರೊವಿಷನಲ್ ಅಲಾಟ್ಮೆಂಟ್ ಅದು ಮಾರ್ಚ್ 2026ರಲ್ಲಿ ಆಗಬಹುದು ಅಂತ ನಿರೀಕ್ಷಿಸಲಾಗಿದೆ.
ಅಂದ್ರೆ ಆಗಸ್ಟ್ನಲ್ಲಿ ಅಪ್ಲೈ ಮಾಡದೆ ಮುಂದಿನ ಮಾರ್ಚ್ನಲ್ಲಿ ರಿಸಲ್ಟ್ ಗೊತ್ತಾಗತ್ತೆ. ಸುಮಾರು ಒಂದು 7-8 ತಿಂಗಳ ಪ್ರಾಸೆಸ್. ಹೌದು, ಸುಮಾರು ಅಷ್ಟೇ. ಬ್ಯಾಂಕಿಂಗ್ ನೇಮಕಾತಿ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಇಷ್ಟು ಸಮಯ ತಗೊಳ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಪದವೀಧರರಿಗೆ, ಅದರಲ್ಲೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆರಿಯರ್ ಶುರು ಮಾಡಬೇಕು ಅನ್ನೋರಿಗೆ ಇದು ನಿಜಕ್ಕೂ ಒಂದು ಸುವರ್ಣಾವಕಾಶ. ಖಂಡಿತವಾಗಿಯೂ. ಆದರೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಬರ್ತಾ ಇದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೇಮಕಾತಿ ಆಗ್ತಾ ಇದೆ ಅಂದ್ರೆ ಇದು ನಮ್ಮ ಬ್ಯಾಂಕಿಂಗ್ ಕ್ಷೇತ್ರದ ಸ್ಥಿತಿ ಬಗ್ಗೆ ಏನ್ ಸೂಚಿಸುತ್ತೆ? ಬರೀ ಬೆಳವಣಿಗೆನಾ ಅಥವಾ ಬೇರೇನಾದ್ರೂ ಕಾರಣ ಇದೆಯಾ? ಅದು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಬಹುಶಃ 2 ಕಾರಣ ಇರಬಹುದು. ಒಂದು ಕಡೆ ಬ್ಯಾಂಕುಗಳು ಹೊಸ ಶಾಖೆ ತೆರೆಯುತ್ತಿರಬಹುದು, ಸೇವೆಗಳನ್ನ ವಿಸ್ತರಿಸುತ್ತಿರಬಹುದು. ಇನ್ನೊಂದ್ ಕಡೆ ಈಗ ಡಿಜಿಟಲ್ ಆದ್ರೂ ಶಾಖೆಗಳಲ್ಲಿ ಗ್ರಾಹಕರನ್ನ ನಿಭಾಯಿಸೋಕೆ, ಅವರಿಗೆ ಸಹಾಯ ಮಾಡೋಕೆ ಜನ ಬೇಕೇ ಬೇಕು ಅಲ್ವಾ? ಕೆಲಸದ ಒತ್ತಡವೂ ಜಾಸ್ತಿ ಇರಬಹುದು. ಸೊ ಹೊಸಬರ ಅವಶ್ಯಕತೆ ಇದ್ದೇ ಇರುತ್ತೆ. ಹೌದು. ಹಾಗಾಗಿ ಕೇವಲ ಡಿಗ್ರಿ ಅಷ್ಟೇ ಅಲ್ಲ, ಬೇರೆ ಸ್ಕಿಲ್ಸ್ ಕೂಡ ಮುಖ್ಯ ಅಂತ ನೀವು ಹೇಳಿದ್ರಿ. ಖಂಡಿತ. ಅಡ್ಯಾಪ್ಟಬಿಲಿಟಿ ಅಂದ್ರೆ ಬದಲಾವಣೆಗಳಿಗೆ ಹೊಂದಿಕೊಳ್ಳೋದು, ಟೆಕ್ನಾಲಜಿಯನ್ನ ಬೇಗ ಕಲಿಯೋದು, ಮತ್ತೆ ಮುಖ್ಯವಾಗಿ ಒಳ್ಳೆ ಗ್ರಾಹಕ ಸೇವಾ ಮನೋಭಾವ, ಇವೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಹಾಕೋ ಮುಂಚೆ ibps.in ವೆಬ್ಸೈಟ್ಗೆ ಹೋಗಿ ಅಫಿಷಿಯಲ್ ನೋಟಿಫಿಕೇಶನ್ ಇದೆಯಲ್ಲ ಅದನ್ನ ಪೂರ್ತಿಯಾಗಿ ಓದ್ಕೋಬೇಕು. ಎಲ್ಲ ಕಂಡೀಷನ್ಸ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಖಂಡಿತ, ಅದು ಬಹಳ ಮುಖ್ಯವಾದ ಸಲಹೆ. ಸರಿ, ಹಾಗಾದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟು ಹೋಗೋಣ. ಬ್ಯಾಂಕಿಂಗ್ ಕ್ಷೇತ್ರ ಸದಾ ಬದಲಾಗ್ತಾನೆ ಇರುತ್ತೆ, ಟೆಕ್ನಾಲಜಿ ಬರ್ತಾ ಇದೆ. ಹಾಗಾದ್ರೆ ಇವತ್ತು ಒಬ್ಬ ಗ್ರಾಹಕ ಸೇವಾ ಸಹವರ್ತಿಯಾಗಿ ಕೆಲಸಕ್ಕೆ ಸೇರೋರು ಮುಂದಿನ 5-10 ವರ್ಷದಲ್ಲಿ ಯಶಸ್ಸು ಕಾಣಬೇಕಂದ್ರೆ ಈ ಪದವಿ, ಈ ಪರೀಕ್ಷೆಗಳ ಆಚೆಗೆ ಇನ್ಯಾವ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಬೇಕಾಗ್ಬೋದು? ಬರೀ ಸೇವೆ ಕೊಡೋದಷ್ಟೇನಾ ಅವ್ರ ಕೆಲಸ, ಅಥವಾ ಇನ್ನೇನಾದ್ರೂ ನಿರೀಕ್ಷೆ ಇರುತ್ತಾ? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ.